ಆಂಧ್ರದಲ್ಲಿ ಸಂಪ್ರದಾಯ ಗ್ರಾಮಗಳ ನಡುವೆ ಮಾರಾಮಾರಿ ನಡೆದಿದೆ. ಆಂಧ್ರದ ದೇವರಗಟ್ಟು ಗ್ರಾಮದಲ್ಲಿ ವಿಚಿತ್ರವಾದಂತಹ ಸಂಪ್ರದಾಯವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಆ ಒಂದು ಆಚರಣೆಗೆ ಇದೀಗ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಸಂಪ್ರದಾಯದ ಹೊಡೆದಾಟದಲ್ಲಿ 3 ಸಾವನ್ನಪ್ಪಿದ್ದಾರೆ. ಇದೀಗ 100ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ರಕ್ತ ಹರಿಯದೆ ಇಲ್ಲಿ ಕಾರ್ಣಿಕ ಉತ್ಸವ ನಡೆಯೋದೇ ಇಲ್ಲ. ಪ್ರತಿಯೊಬ್ಬರು ಬಡಿಗೆ ಇಟ್ಕೊಂಡು ಹೊಡೆದಾಡ್ಕೊಳ್ತಾರೆ ಜನ. ಈ ಕಾದಾಟದಲ್ಲಿ ಯಾರೇ ಸತ್ರು ಯಾವುದೇ ಕೇಸ್ಗಳು ದಾಖಲಾಗುವುದಿಲ್ಲ. ಮಲ್ಲೇಶ್ವರ ಮಾಳಮ್ಮನನ್ನ ತಮ್ಮೂರಿಗೆ ಕೊಂಡೊಯ್ಯೋದಕ್ಕೆ ಬಡಿದಾಟ ನಡೆಯುತ್ತೆ. ವಿವಿಧ ದೈವಿಕ ಪೂಜೆ ಮತ್ತು ಪಾರುಪತ್ಯಕ್ಕಾಗಿ ಬಡಿದಾಟ ಆಗತ್ತೆ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಬಡಿಗೆಗಳನ್ನ ಇಟ್ಕೊಂಡು ಬಡಿದಾಡ್ಕೊಳ್ತಾರೆ ಜನ ಅಂತ ಹೇಳಿ. ಈ ಸಂದರ್ಭದಲ್ಲಿ ಯಾರಿಗೇನಾದರೂ ಏಟಾದರೂ ಅಥವಾ ಸಾವನ್ನಪ್ಪಿದ್ರು ಯಾವುದೇ ರೀತಿಯಾದಂತಹ ಕೇಸ್ಗಳು ದಾಖಲು ಆಗುವುದಿಲ್ಲ. ಇಲ್ಲಿ ಏನೇ ಇದ್ರೂ ಕೂಡ ಏನೇ ಮಾಡಿದ್ರೂ ಕೂಡ ಎಲ್ಲವೂ ಕೂಡ ದೈವ ಇಚ್ಛೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇಲ್ಲಿ ಬಡಿಗೆಗಳನ್ನು ಹಿಡಿದುಕೊಂಡು ಬಡಿದಾಟವನ್ನು ಮಾಡುವುದು ಸರ್ವೇ ಸಾಮಾನ್ಯ ಅಂತ ಹೇಳಲಾಗ್ತಾ ಇದೆ. ಎಳ್ಳಾರ್ತಿ, ನೆರಣಿಕೆ, ಹೊಸೂರು ಮತ್ತು ಹೊಸೂರು ಕ್ಯಾಂಪ್, ಬಿಳಿಹಾಳೆ, ವಿರುಪಾಪುರ ಮತ್ತು ಈ ಸುಳ್ಯ ಗ್ರಾಮಸ್ಥರಿಂದ ರಾತ್ರಿ ಎಲ್ಲ ಬಡಿದಾಟವನ್ನು ಮಾಡಿಕೊಳ್ಳಲಾಗತ್ತೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆಯಿಂದ ಪ್ರಾರಂಭವಾಗುವಂತಹ ಕಾಳಗ ಇದು ಅಂತ ಹೇಳಿ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ.